ವರ್ಗಗಳು ಸಹಕಾರ ಕೊಡ್ತವೆ ಅನ್ನೋ ನಿರೀಕ್ಷೆ ಇದೆಯಾ ಸರ್? ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಸಂವಿಧಾನದ ಆಶಯಗಳ ಪರವಾಗಿದೆ. ಕಾಂಗ್ರೆಸ್ ಪಕ್ಷ ಈ ನಮ್ಮ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿನಲ್ಲೇ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಂತ ಹೇಳಿದ ಮೇಲೆ ಅದು ಸೋಷಿಯಲ್ ಜಸ್ಟಿಸ್ ಪರವಾಗಿ, ಈಕ್ವಾಲಿಟಿಯ ಪರವಾಗಿ, ಆಪರ್ಚುನಿಟಿಗಳ ಪರವಾಗಿ ಅವೆಲ್ಲವನ್ನು ವ್ಯಾಖ್ಯಾನ ಮಾಡುತ್ತೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ವಿಲ್ ಡಿಸ್ಕಸ್ ಇನ್ ಡೀಟೇಲ್. ಸರ್, ಕೆಲವರು ಇದನ್ನ 8-10 ವರ್ಷದ ಹಳೆಯ ಡಾಟಾ, ಹೀಗಾಗಿ ಹೊಸದಾಗಿ ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡೋ ಅಗತ್ಯತೆ ಇದೆ ಅಂತ ಹೇಳಿ ಅಭಿಪ್ರಾಯಗಳು, ಸಲಹೆಗಳನ್ನು ಕೊಡೋಕ್ಕೆ ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಎಲ್ಲ ಸಂಗತಿಗಳನ್ನು 17ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಸರ್, ಬಿಜೆಪಿ ಇದನ್ನು ದುರಾದೃಷ್ಟ ಅನ್ನೋ ಪದ ಬಳಕೆಯ ಮೂಲಕ ಟೀಕಿಸಿದೆ ಸರ್. ವಿರೋಧ ಪಕ್ಷದ ನಾಯಕರು ಅದನ್ನು ಈ ಬಿಡುಗಡೆ ಮಾಡಿದ್ದೇ ದುರಾದೃಷ್ಟ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಇದನ್ನು ಆ ರೀತಿ ವ್ಯಾಖ್ಯಾನ ಮಾಡದೆ ಇನ್ನೇನನ್ನ ನಿರೀಕ್ಷೆ ಮಾಡ್ತೀರಿ? ಮಂಡಲ್ ಕಮಿಷನ್ನ ವರದಿ ಜಾರಿ ಆದಾಗ ಬಿಜೆಪಿಯವರು ಕಮಾಂಡಲ್ಲೇ ಹಿಡ್ಕೊಂಡು ರಥಯಾತ್ರೆ ಹೊರಟರು ದೇವರ ಹೆಸರಿನಲ್ಲಿ ಜನರ ಗಮನವನ್ನು ಬೇರೆ ಸರಿತು. ದಟ್ ಮೀನ್ಸ್ ಬಿಜೆಪಿ ಇಸ್ ನಾಟ್ ಕಮಿಟೆಡ್ ಇನ್ ಸೋಷಿಯಲ್ ಜಸ್ಟಿಸ್. ಬಟ್ ಕುಮಾರಸ್ವಾಮಿ ಹೇಳ್ತಾರೆ ಜಾತಿ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ ವರದಿ. ಭಾರತದ ದೇಶದಲ್ಲಿ ಸಾವಿರಾರು ಜಾತಿಗಳಿದಾವಲ್ವಾ? ಜಾತಿ ವಿನಾಶ ಆಗ್ಬೇಕಂದ್ರೆ ಸಂವಿಧಾನ ಅಲ್ಲ. ಆ ಜಾತಿ ಇರಬೇಕಾದ್ರೆ ಅಸಮಾನತೆ ಇದೆಯಲ್ಲ. ಎಲ್ಲ ಒಂದೇ ಥರ ಇದ್ದಾರಾ? ಸಂಪತ್ತು ಎಲ್ಲರಿಗೂ ಹಂಚಿಕೆ ಆಗ್ಬಿಟ್ಟಿದೆಯಾ? ಸೊ ಇದಾಗ್ದೇನೆ ನಾವು ಸಾರ್ವಜನಿಕ ಜೀವನದಲ್ಲಿ ಇರೋರು ನನ್ನೂ ಸೇರಿಸಿ ಆ ಥರ ವ್ಯಾಖ್ಯಾನ ಮಾಡೋದು ತಪ್ಪು. ರಾಜಕೀಯ ಪ್ರಾತಿನಿಧ್ಯ ಏರುಪೇರಾಗಬಹುದಾ? ರಾಜಕೀಯ ಪ್ರಾತಿನಿಧ್ಯಕ್ಕೂ ಈ ಸೋಷಿಯೋ ಎಕನಾಮಿಕಲ್ ಸರ್ವೆಗೂ ಸಂಬಂಧ ಇಲ್ಲ. ರಾಜಕೀಯ ಪ್ರಾತಿನಿಧ್ಯ ಸಂವಿಧಾನಿಕವಾಗಿ MLA, ಪಾರ್ಲಿಮೆಂಟ್, ಲೋಕಲ್ ಬಾಡೀಸ್ ಎಲೆಕ್ಷನ್ ನಡೀತಾವ್ರಷ್ಟಕ್ಕೆ ಪ್ರಾವಿಷನ್ಸ್ ಇದೆ. ದಿಸ್ ಓನ್ಲಿ ಸೋಷಿಯೋ ಎಕನಾಮಿಕಲ್ ಸರ್ವೆ. ಗಣತಿನೇ ಸರಿಯಾಗಿಲ್ಲ ಅನ್ನೋ ಮಾತು. ಗಣತಿಲಿ ಏನಿದೆ ಅಂತ ಏನೋ ಚರ್ಚೆನೇ ಆಗಿಲ್ಲ. ಓದಕ್ಕಿಂತ ಮೊದಲೇ ನೋಡೋಕ್ಕಿಂತ ಮೊದಲೇ ಸರಿಯಾಗಿಲ್ಲ, ಅವೈಜ್ಞಾನಿಕ ಅಂತ ಹೇಳಿದ್ರೆ ವಿಜ್ಞಾನವನ್ನೇ ತಿಳಿದೆ ಅವೈಜ್ಞಾನ ಅಂತ ಹೇಳ್ದಂಗೆ. To tell this is scientific, you should know this science. What is involved in the report? ಸರ್, ತಮಗೆ ವರದಿ ಕೈ ಸೇರಿದ್ಯಾ ಸರ್? ಏನು ಸ್ಟಡಿ ಮಾಡ್ತಾ ಇದ್ದಾರೆ? ಇಲ್ಲ, ಇನ್ನು ಕಳಿಸ್ತಾರೆ, ನಾಳೆ ಕಳಿಸ್ಬೋದು. ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದ ವಿರೋಧ ಇದೆ ಅನ್ನೋ ಮಾತು ಸರ್. ಅದು ಅಧ್ಯಯನ ಮಾಡ್ತೀವಿ ನಾವು. ಅಧ್ಯಯನ ಮಾಡಿ ಇಲ್ಲಿ ಯಾರನ್ನ ಕಿತ್ಕೊಳ್ಳೋದಾಗಲಿ, ಕಿತ್ಕೊಂಡು ಇನ್ನೊಬ್ಬರು ಕೊಡೋದಾಗಲಿ, ಒಬ್ಬರಿಗೆ ಅನ್ಯಾಯ ಮಾಡೋದಾಗಲಿ, ಇವ್ಯಾವೂ ಇದರ ಉದ್ದೇಶ ಅಲ್ಲ. ಒಬ್ಬರನ್ನ ಹಿಂದಕ್ಕೆ ಹಾಕಿ ಇನ್ನೊಬ್ಬರು ಮುಂದಕ್ಕೆ ತಳ್ಳಿ ಒಬ್ಬರು ಅವಕಾಶಗಳನ್ನ ತುಂಬಿಕೊಂಡು ಕಿತ್ಕೊಳ್ಳೋದು ಯಾವಾಗ ಅಂದರೆ ತುಂಬಿ ತುಳುಕಬೇಕು. ತುಂಬಿ ತುಳುಕ್ತಾ ಇರೋದು ಕಿತ್ಕೊಂಡು ನಮ್ಮ ಕಿತ್ಕೊಂಡ್ರು ಅಂತ ಹೇಳ್ಬೇಕು. ಇಲ್ಲಿ ಯಾರಿಗೂ ಅನ್ಯಾಯ ಮಾಡಿ ಕಿತ್ಕೊಳ್ಳೋ ಪ್ರಶ್ನೆ ಬರೋದೇ ಇಲ್ವಲ್ಲ. ವಿ ಆರ್ ನಾಟ್ ಸ್ನ್ಯಾಚಿಂಗ್ ಎನಿಥಿಂಗ್ ಫ್ರಮ್ ಎನಿಬಡಿ. ಎಲ್ಲರ ಹಿತನ ಕಾಪಾಡಬೇಕು, ಅದು ಮುಖ್ಯ ದೃಷ್ಟಿಕೋನ. ತಮ್ಮ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಆಗಬಹುದು ಅನ್ನೋ ಅದು ಗೊತ್ತಿಲ್ಲ. ಅದೇನು ಐ ಹ್ಯಾವ್ ನೋ ಐಡಿಯಾ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.